ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಬುಧವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ತಾಲೂಕಿನ ಬಾಳೆಕೊಪ್ಪದಲ್ಲಿ 33 ಕೆವಿ ಪವರ್ ಸ್ಟೇಷನ್ ಮಾಡಲು 2 ಎಕರೆ ಜಾಗ ಗುರುತಿಸಲಾಗಿದೆ ಎಂದು ಮೆಸ್ಕಾಂ ಇಲಾಖೆಯ ಚಿಕ್ಕಮಗಳೂರು ಜಿಲ್ಲಾ ಅಧೀಕ್ಷಕ ಇಂಜಿನಿಯರ್ ಎಂಎಸ್ ಮಂಜುನಾಥ್ ತಿಳಿಸಿದರು. ಅವರು ಮಂಗಳವಾರ ಬಸ್ತಿಮಠ ಸಮೀಪದ ಕೆನರಾ ಬ್ಯಾಂಕ್ ಮೇಲ್ಭಾಗದ ಹಾಲ್ನಲ್ಲಿ ಮೆಸ್ಕಾಂ ಇಲಾಖೆಯು ತಾಲೂಕು ವಿದ್ಯುತ್ ಬಳಕೆದಾರರ ಸಂಘದ ಸಹಕಾರದೊಂದಿಗೆ ನಡೆಸಿದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈಗ ಗುರುತಿಸಿದ ಜಾಗ ಅರಣ್ಯ ಇಲಾಖೆಗೆ ಸೇರಿದೆ. ಈ ಬಗ್ಗೆ ಅರಣ್ಯ ಇಲಾಖೆಯೊಂದಿಗೆ ವ್ಯವಹಾರ ಮಾಡಲಾಗುತ್ತದೆ. ಖಾಸಗಿಯವರು ಜಾಗ ನೀಡಲು ಮುಂದೆ ಬಂದರೆ ಅದನ್ನು ಖರೀದಿ ಮಾಡಲಾಗುವುದು. ಕುದುರೆಗುಂಡಿಯಲ್ಲೂ 33 ಕೆವಿ ಪವರ್ ಸ್ಟೇಷನ್ ಮಾಡಲಾಗುವುದು. ಇದರಿಂದ ವಿದ್ಯುತ್ ಸಮಸ್ಯೆ ಕಡಿಮೆಯಾಗುತ್ತದೆ ಹಾಗೂ ಗುಣಮಟ್ಟದ ವಿದ್ಯುತ್ ಸಿಗಲಿದೆ. ಮಲೆನಾಡು ಭಾಗದಲ್ಲಿ ಲೈನ್ಮ್ಯಾನ್ಗಳ ಕೊರತೆ ಇದೆ. ಶೃಂಗೇರಿ, ಕೊಪ್ಪ, ನರಸಿಂಹರಾಜಪುರ ಭಾಗಕ್ಕೆ ಲೈನ್ಮ್ಯಾನ್ಗಳು ಬರಲು ಹಿಂದೇಟು ಹಾಕುತ್ತಿದ್ದಾರೆ ಎಂದರು. ಮೆಸ್ಕಾಂ ಇಲಾಖೆಯ ಕೊಪ್ಪ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಿದ್ದೇಶ್ ಮಾತನಾಡಿ, ಮಲೆನಾಡು ಭಾಗದಲ್ಲಿ 90% ವಿದ್ಯುತ್ ಲೈನ್ ಅರಣ್ಯದಲ್ಲೇ ಹಾದು ಹೋಗಿದೆ. ಈಗ ಹೊಸದಾಗಿ ಮಾಡುವ ಎಲ್ಲ ಲೈನ್ಗಳನ್ನು ರಸ್ತೆಯ ಬದಿಯಲ್ಲೇ ಹಾಕುತ್ತಿದ್ದೇವೆ. ಈ ವರ್ಷ ಅತಿಯಾದ ಗಾಳಿ ಮಳೆಯಿಂದಾಗಿ ಕೊಪ್ಪ ವಿಭಾಗದಲ್ಲಿ 2900 ವಿದ್ಯುತ್ ಕಂಬಗಳು ತುಂಡಾಗಿದೆ ಎಂದರು. ತಾಲೂಕು ಮೆಸ್ಕಾಂ ಬಳಕೆದಾರರ ಸಂಘದ ಕಾರ್ಯದರ್ಶಿ ಪಿಕೆ ಬಸವರಾಜ್ ಮಾತನಾಡಿ, ಮೆಸ್ಕಾಂ ಇಲಾಖೆಯ ನಿಯಮದಂತೆ ನೆಲಮಟ್ಟದಿಂದ 13 ಅಡಿ ಎತ್ತರ ಲೈನ್ ಇರಬೇಕು. ಆದರೆ ಕೆಲವು ಲೈನ್ಗಳು ಜೋತು ಬಿದ್ದಿದೆ. ಟಿಸಿಗಳಿಗೆ ಸಮಯಕ್ಕೆ ಸರಿಯಾಗಿ ಆಯಿಲ್ ಚೇಂಜ್ ಮಾಡುತ್ತಿಲ್ಲ. ಲೈನ್ ಕ್ಲಿಯರೆನ್ಸ್ ಸರಿಯಾಗಿ ಮಾಡುತ್ತಿಲ್ಲ. ಕೆಪಿಟಿಸಿಎಲ್ ನಿಯಮದಂತೆ 14 ಕಿಲೋಮೀಟರ್ಗೆ ಒಂದರಂತೆ ಪವರ್ ಸ್ಟೇಷನ್ ಇರಬೇಕಾಗಿತ್ತು. ಇಲ್ಲದಿದ್ದರೆ ವೋಲ್ಟೇಜ್ ಕಡಿಮೆಯಾಗುತ್ತದೆ ಎಂದರು. ತಾಲೂಕು ವಿದ್ಯುತ್ ಬಳಕೆದಾರರ ಸಂಘದ ಅಧ್ಯಕ್ಷ ಬಿಕೆ ಜಾನಕಿರಾಮ್, ರೈತ ಸಂಘದ ಮುಖಂಡ ಮಾಳೂರು ದಿಣ್ಣೆ ವಿನಾಯಕ ಹಾಗೂ ಇತರೆ ಗ್ರಾಹಕರು ಮೆಸ್ಕಾಂಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳನ್ನು ಹೇಳಿಕೊಂಡರು. ಸಭೆಯಲ್ಲಿ ಮೆಸ್ಕಾಂ ಇಲಾಖೆಯ ಬಾಳೆಹೊನ್ನೂರು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗೌತಮ್ ಇದ್ದರು. ಮೆಸ್ಕಾಂ ಇಂಜಿನಿಯರ್ ಸುರೇಶ್ ಸ್ವಾಗತಿಸಿದರು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ನಿಧನಕ್ಕೆ 2 ನಿಮಿಷ ಮೌನಾಚರಣೆ ಮಾಡಿ ಎಸ್.ಎಂ. ಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಪಿಕೆ ಬಸವರಾಜ್ ಮಾತನಾಡಿದರು. ನರಸಿಂಹರಾಜಪುರ ಸಾರ್ವಜನಿಕ ಆಸ್ಪತ್ರೆಯ ದಂತವೈದ್ಯ ಡಾಕ್ಟರ್ ಎಸ್.ಸಿ. ಶ್ರೀನಿವಾಸ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯಾದ ಬೆಸ್ಟ್ ಸಿಡಿಎಚ್ ಆಕ್ಟಿವಿಟಿ ಡಾಕ್ಟರ್ ಪಿ.ಎ. ಜಯದೇ ಅವಾರ್ಡ್ ಲಭಿಸಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಆಶ್ರಯದಲ್ಲಿ ಬಾಬು ಜಗಜೀವನ್ ರಾಮ್ ಆಡಿಟೋರಿಯಂನಲ್ಲಿ ಆಯೋಜನೆ ಮಾಡಿದ್ದ ಅಂತರರಾಜ್ಯ ದಂತವೈದ್ಯರ ಸಮ್ಮೇಳನದಲ್ಲಿ ನರಸಿಂಹರಾಜಪುರ ಸರ್ಕಾರಿ ಆಸ್ಪತ್ರೆಯ ದಂತವೈದ್ಯ ಡಾಕ್ಟರ್ ಶ್ರೀನಿವಾಸ್ ಅವರ ದಂತವೈದ್ಯಕೀಯ ಸೇವೆಯನ್ನು ಗುರುತಿಸಿ ರಾಷ್ಟ್ರೀಯ ಪ್ರಶಸ್ತಿಯಾದ ಬೆಸ್ಟ್ ಸಿಡಿಎಚ್ ಆಕ್ಟಿವಿಟಿ ಡಾಕ್ಟರ್ ಪಿ.ಎ. ಜಯದೇ ಅವಾರ್ಡ್ ನೀಡಿ ಗೌರವಿಸಲಾಯಿತು. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ದಂತವೈದ್ಯ ಡಾಕ್ಟರ್ ಎಸ್.ಸಿ. ಶ್ರೀನಿವಾಸ್ ಅವರು ಭಾರತೀಯ ದಂತವೈದ್ಯಕೀಯ ಸಂಘದ ಜಿಲ್ಲಾ ಶಾಖೆಯ ಸಿಡಿಎಚ್ನ ಮುಖ್ಯಸ್ಥರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಮಕ್ಕಳಿಗೆ ಜಂತುಹುಳು ನಿವಾರಣಾ ಮಾತ್ರೆ ನೀಡಿ ಮಕ್ಕಳ ರಕ್ತಹೀನತೆಯನ್ನು ತಡೆಯೋಣ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಭರತ್ ಕುಮಾರ್ ಕರೆ ನೀಡಿದರು. ಅವರು ಸೋಮವಾರ ತಾಲೂಕಿನ ಅಳಲ್ಕೆರೆಯ ಮುರಾರ್ಜಿ ವಸತಿ ಶಾಲೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿ, ಜಂತುಹುಳು ಬಾಧೆಯಿಂದ ಮಕ್ಕಳಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯು ಕಂಡುಬರುತ್ತಿದೆ. ಇದರ ನಿವಾರಣೆಗಾಗಿ ಪ್ರತಿ ವರ್ಷ 2 ಬಾರಿ 1 ವರ್ಷದಿಂದ 19 ವರ್ಷದ ಒಳಗಿನ ಮಕ್ಕಳಿಗೆ ಅಲ್ಬಂಡಾಜೋಲ್ ಮಾತ್ರೆಗಳನ್ನು ನೀಡಲಾಗುವುದು. ಶಾಲೆಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಈ ಮಾತ್ರೆಗಳನ್ನು ವಿತರಿಸುವರು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಪ್ರಾಂಶುಪಾಲೆ ಪೂರ್ಣಿಮಾ ಮಾತನಾಡಿ, ರಕ್ತಹೀನತೆಯನ್ನು ತಡೆಗಟ್ಟಲು ನಡೆಸುತ್ತಿರುವ ಈ ಕಾರ್ಯವು ಶ್ಲಾಘನೀಯವಾಗಿದೆ. ಎಲ್ಲ ಮಕ್ಕಳು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಅತಿಥಿಗಳಾಗಿ ಸಾರ್ವಜನಿಕ ಆಸ್ಪತ್ರೆಯ ಡಾಕ್ಟರ್ ಆಕರ್ಷ್, ಡಾಕ್ಟರ್ ಆಶ್ನಾ, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ, ಸರ್ಕಾರಿ ಆಸ್ಪತ್ರೆ ವ್ಯವಸ್ಥಾಪಕ ಕಿರಣ್, ಆರೋಗ್ಯ ಇಲಾಖೆಯ ಡೈಸಿ, ರಹೀಲಾ, ಅನಿತಾ, ಸುಹಾಸ್, ಶಾಲಿನಿ, ವೇದಾವತಿ ಉಪಸ್ಥಿತರಿದ್ದರು. ವಂದನೆಗಳು.